ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯಂ ಮೋಕ್ಷ ಮೂಲೋ ಗುರುಕೃಪ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಶರಣಶ್ರೀ ಅವಧೂತ ನಾಮದೇವಗೌಡ ಅವರ ಚರಣಾರವಿಂದರಲ್ಲಿ ಶರಣಾರ್ಥಿ ಎಂದು ಹೇಳುತ್ತಾ, ಹಾಗೂ ವಿಶೇಷವಾಗಿ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಗುರು ಶಕ್ತಿ, ಪ್ರತಿಯೊಬ್ಬರನ್ನ ಕಾಪಾಡ್ತಕ್ಕಂಥ ಶಕ್ತಿಗೆ ನೀವೆಲ್ಲರೂ ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ಅನುಭವ ಮಾಡಲು ಬಂದಿರತಕ್ಕಂಥ ಶಿವರಾಜ್ ಶರಣರು ಅವರಲ್ಲಿ ವಿಶೇಷವಾಗಿ ಶರಣಾರ್ಥಿಯನ್ನು ತಿಳಿಸುತ್ತಾ, ಬೆಂಗಳೂರಿಂದ ಅವರು ಬಂದಿದ್ದಾರೆ. ಅವರಲ್ಲಿ ಕೂಡ ಶರಣರು ಒಂದು ಮಾತು ಹೇಳ್ತಾರೆ, ಯಾವುದು ನಾವು ನಮ್ಮ ಆಚಾರ ವಿಚಾರ ಯಾವಾಗ ತಪ್ತೀವಿ ಅವಾಗೆ ತೊಂದರೆಗೀಡಾಗಿಬಿಡ್ತೇವೆ ನಾವು ಅಂತ ಹಿರಿಯರು ಹೇಳ್ಕೊಂತ ಬಂದಾರ. ಗಾದೆ ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲಂತ ಹಿರಿಯರು ಆಡಿದ ಮಾತು, ನಡಿ ನುಡಿ ಶುದ್ಧತೆ ಎಲ್ಲಿ ಐತಿ ಅಲ್ಲಿ ಆ ಧರ್ಮ ನಮ್ಮ ರಕ್ಷಣೆ ಮಾಡ್ತಾ ಇರ್ತಂತ. ಕರ್ಮವು ಹೆಚ್ಚಿತು ಕಡೆ ಮೊದಲಾಯಿತು ಧರ್ಮವ ಬಿಡಿಬೇಡಿರಣ್ಣ, ಮರ್ಮವ ಕೇಳಂಥ ವಸ್ತಾದಿ ಬರ್ತನ ನಿರ್ಮಲವಾಗಿರಬೇಕಂತ. ಅದರಂತೆ ವಿಶೇಷವಾಗಿ ಇವತ್ತು ನಿಮ್ಮೆಲ್ಲರಿಗೆ ಸುಮಾರ್ಗವನ್ನು ತೋರಿಸ್ತಕ್ಕಂಥ ಆ ಶಿವರಾಜ ಶರಣರಿಗೆ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತಿನ ಅನುಭವ ಅವ್ರ ಬಾಯಲ್ಲಿಂದ ಕೇಳೋಣ. ಶರಣಾರ್ಥಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸಜೆ ಭೌರೋಗಾನನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಇವತ್ತು ನಮ್ಮ ನಾಗಪ್ಪ ಸ್ವಾಮಿಗಳನ್ನ ಭೇಟಿ ಮಾಡೋಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ಆಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಅವರ ಅನುಭವವನ್ನು ಪಡ್ಕೊಂಡು ತಮ್ಮೇಲೆ ತಾವು ಸಂವಾದವನ್ನು ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ದೋಷ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ದೋಷ ನಿವೃತ್ತಿ ಆಗಲ್ಲ ಅಂದರೆ ಪರಮಾನಂದ ಪ್ರಾಪ್ತಿ ಆಗಲ್ಲ. ನಮ್ಮಲ್ಲಿ ಹಲವಾರು ದೋಷಗಳು ಬರ್ತಾ ಇರ್ತವೆ. ಈ ಹಲವಾರು ದೋಷಗಳನ್ನು ನಾವು ಅನುಭವಿಸ್ಕೊಳ್ಬೇಕು, ಜನ್ಮಗಳನ್ನು ಎತ್ಕೊಂಡು ಪುನರ್ ಜನನ ಮಾಡಿಕೊಂಡು ಬರ್ತಾನೇ ಇರ್ತೀವಿ. ಕಾರಣ ಏನಂದರೆ ವಿಷಯ ವಾಸನೆಗಳಿಗೆ ನನ್ನ ಮನಸ್ಸು ಸೋತಿದೆ. ವಿಷಯ ವಾಸನೆಗಳ ಮನಸ್ಸು ಯಾವಾಗ ಸೋತ್ಬಿಡ್ತೋ ಪಾಪ ಕರ್ಮಗಳು ಹೆಚ್ಚಿದಾಯ್ತಾ ಇದೆ. ನಾವು ಆಡ್ತಕ್ಕಂಥ ಮಾತಿನಲ್ಲೇ ಎಷ್ಟೋ ಕರ್ಮಗಳು ಬರ್ತವೆ. ನಡೆ ನುಡಿ ಸುದ್ವೇ ಇಲ್ಲ, ನನ್ನ ವಾಕು ಸುದ್ವಿ ಇಲ್ಲ, ಬೇರೆ ಹಿಡ್ಕೊಂಡು ಅಸೂಯೆ ಪಡ್ತಕ್ಕಂಥದ್ದು, ಬೇರೆ ಬಗ್ಗೆ ಮಾತಾಡ್ತಕ್ಕಂಥದ್ದು, ಚಾಡಿ ಹೇಳ್ತಕ್ಕಂಥದ್ದು, ಇನ್ನೊಬ್ಬರು ನಿಂದೆ ಮಾಡ್ತಕ್ಕಂಥದ್ದು, ಇವು ಮಹಾ ದೋಷಗಳಿವೆಲ್ಲ. ಇದರಲ್ಲಿ ಪಾಪವೇ ಇಲ್ಲದಿರ್ತಕ್ಕಂಥದ್ದು ಯಾವುದಪ್ಪ? ಶ್ರೀಹತ್ಯ, ಗೋಹತ್ಯ, ಶಿಶುಹತ್ಯೆ ಮಾಡಬಾರ್ದು. ಅದೇ ಇನ್ನತಕ್ಕಂಥ ಕಳ್ತನ, ಸುಳ್ಳು, ಮೋಸ ಈ ಮೂರೂ ಮಾಡಬಾರ್ದು ಅಂತ ಹೇಳ್ತದೆ. ಅದಕ್ಕೆ ಈ ಮೂರು ಮಾಡಬೇಕಾದ್ರೆ ನಮ್ಮಲ್ಲಿ ಏನಂದರೆ ದೋಷಗಳಿದೆ. ಯಾವ ದೋಷಗಳು? ಮಲದೋಷ, ವಿಕ್ಷೇಪ ದೇಶ, ಆವರಣ ದೋಷಗಳು. ಈ ದೋಷಗಳನ್ನು ನಾವು ಕಳ್ಕೊಳ್ಳಿಲ್ಲ ಅಂತ ಅಂದರೆ ತಿರ್ಗಾ ನಾವು ಇದನ್ನೇ ಮಾಡ್ಕೊಂಡು ದಿನ ಜನ್ಮ ಎತ್ತಿ ಬರಬೇಕಾಗುತ್ತೆ. ಅಪರೂಪವಾದ ಮಾನವ ಜನ್ಮ ಇದು. ನಮ್ಮ ದೇಹ ಉತ್ಕೊಂಬತ್ತಕ್ಕ 24 ಕೋಟಿ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ. ಯಾಕೆ ಇದೆ ಕೊನೆ ಆಗಿರೋ ದೇಶದಿಂದ ಈಗ ನಾವು ಬಂದು ಈ ಆಧ್ಯಾತ್ಮವನ್ನು ತಿಳ್ಕೊಂಡು ನನ್ನ ಪಾಪವನ್ನು ಪರಿಹಾರ ಮಾಡಿಕೊಂಡು ಜನ್ಮವನ್ನು ರಹಿತವಲ್ಲ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಆಗ ನನ್ನ ಪಾಪ ಹೆಂಗೆ ಶುದ್ಧವಾಗುತ್ತೆ, ನನ್ನ ಜನ್ಮ ಹೆಂಗೆ ಶುದ್ಧವಾಗುತ್ತೆ, ನಾನು ಬಂದಿರತಕ್ಕಂಥದ್ದು ಕಾರ್ಯ ಹೆಂಗೆ ಶುದ್ಧವಾಗುತ್ತೆ? ಆಗಲ್ಲ. ಆ ದೇಶದಿಂದ ಇಲ್ಲಿ ಯಾಜ್ಞವಲ್ಕ ಮೈತ್ರಿ ಅಂತಕ್ಕಂಥ 8 ವರ್ಷದ ಬಾಲಕಿ ಯಾಜ್ಞವಲ್ಕ ಮೈತ್ರಿಗಳ ಹತ್ರಕ್ಕೆ ಹೋಗ್ತಾರೆ. ಸ್ವಾಮಿ, ನಾನು 8 ವರ್ಷದಿಂದ ಬಂದಿದ್ದೀನಿ, ನಿಮ್ಮನ್ನು ನಾನು ವಿಚಾರವನ್ನು ಕೇಳಬೇಕು. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಕರ್ತವ್ಯ ಏನು, ನಾನು ಯಾಕೆ ಬಂದೆ, ದೇಹವನ್ನು ಉಟ್ಕೊಬೇಕಂತ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನ್ನು ಕನಸೆಂದಿರಿ ಮಾರಮರ್ದನ ಸಂಬಲಿಂಗನ ಕೊಡಬೇಕಾದ್ರೆ ನಿಯಮದಿಂದ ಗಂಭೀರದಿಂಸಿಕೊಂಡಿರು ಅಂತ ಹೇಳ್ತಾರೆ. ಆ ಶ್ರುತಿ ಹೇಳ್ತಾರೆ ದೇಶದಿಂದ ಆರು ನಾನು, ನನಗೇನು ಗೊತ್ತಿಲ್ಲ. 8 ವರ್ಷದ ಬಾಲಿಕೆ ನನ್ನ ದೇಶದಿಂದ ಜಯತೋ ಗುರು ಶಂಕರಾನಂದ ಯೋಗೇಂದ್ರ ಜಯತೋ ನಿಗಮಾಮೃತ ಸಿಂಧು ಚಂದ್ರ ನಿರುಪಮಿತ ನಿಷ್ಕಾಮ ಸುಖಪೂರ್ಣಧಾಮ ಪರಮ ಮಹಿಮ ರಾಮ ಪಾರಮಾರ್ಥ ಸೀಮಾ ಗುರುಕುಲೇಶ್ವರ ನಾನು ಪೆರತೊಂದ ಕಾಡೆ
ಶಿರವ ನಿಮ್ಮಡಿಗಿಡುವರು ಜಾಡೆ ಅಂತ ಹೇಳ್ಕೊಂಡು ಈ ಪಾರುಮಾರ್ಥ ಸಾರವನ್ನು ಹೇಳ್ಕೊಂಡು 8 ವರ್ಷದ ಬಾಲಕಿ ಆ ಗುರುಗಳ ಹತ್ರ ಬರ್ತಾರೆ. ಆ ಗುರುಗಳ ಹತ್ರ ಬಂದಾಗ ಏನಂತ ಕೇಳ್ತಾರೆ, ಏನೋ ನಿಮ್ಮ ಹತ್ರ ನಾನು ಕೇಳಬೇಕು ಸ್ವಾಮಿ, ಏನೋ ಒಂದು ಕೇಳಬೇಕು ಅಂತಕ್ಕಂಥದ್ದು ಮಾಡ್ಕೊಂಡು ಅಲ್ಲಿ ಬರ್ತಾರೆ. ಯಾವುದು ಕೇಳಬೇಕಾಗದು? ನಿಜವಾದ ಸುಖವನ್ನು ಪಡೆಯೋಕ್ಕೋಸ್ಕರ ಈ ಕ್ಷಣಿಕವಾದ ಸುಖ ನೋಡ್ತಕ್ಕಂಥ ಜಗತ್ತಿನ ಮಾಡ್ತಕ್ಕಂಥದ್ದು ಕ್ಷಣಿಕವಾದ ಸುಖ ಕಾಣ್ತದೆ, ಇವತ್ತು ನೋಡ್ತದೆ, ನಾಳಿಕೆ ಇರಲ್ಲ, ನಾಡ್ ನೋಡ್ತದೆ, ನಾಡ್ದಿರಲ್ಲ. ನಿಜವಾದ ಸುಖವನ್ನು ಅನುಭವಿಸ್ಕೋಸ್ಕರ ನಾನು ಬಂದಿದ್ದೀನಿ ಗುರುವೆ, ಈ ಜನ್ಮ ಸಾಕು ನನಗೆ, ಈ ಜನ್ಮ ಹೊತ್ತು ಬಂದಾಗಿದ್ದೀನಿ. ಅಸಮಾನವಾದ ಶರೀರ ಅಂತ 8 ವರ್ಷದ ಬಾಲಕಿಗೆ ಅಸಮಾನವಾದ ಶರೀರ ಆಗ್ಬಿಟ್ಟದೆ. ಆದ್ರೆ ನಾವು 80 ವರ್ಷ ಹೊತ್ಕೊಂಡ್ ಬಂದಿದ್ರು ನಮ್ಗೆ ಅಸಮಾನವಾಗಿಲ್ಲ, ಇನ್ನು ಬದುಬೇಕು, ಇನ್ನು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗಿರ್ಲಿ ಅಂತಕ್ಕಂಥದ್ದು ಮಾಡಬಾರ್ದು ಮಾಡಿ, ನೋಡಬಾರ್ದು ನೋಡಿ, ಮುಟ್ಟಬಾರ್ದು ಮುಟ್ಟಿ ಮಾಡ್ತಕ್ಕಂಥದ್ದು, ಏನೋ ನಾನು ಇಲ್ಲೇ ಇರ್ತಿಕ್ಕಂತಕ್ಕಂಥದ್ದು. ನಂದು 100 ವರ್ಷ ಆಯಸದೊಳಗೆ 18 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, ಯಾವತ್ತು ಅನಿತ್ಯವಾದ ಶರೀರ ಇದು, ಯಾವತ್ತು ಹೋಗ್ತದೆ ಹೇಳಕ್ ಸಾಧ್ಯವೇ ಇಲ್ಲ. ಅಷ್ಟೊಳಗಡೆ ನೀನು ಮಾಡ್ಕೊಂತದೆ. ಯಾಕೆ? ಸಂಚಿತ, ಪ್ರಾರಬ್ಧ, ಆಗಮ. ಸಂಚಿತ ಅಂದ್ರೆ ಹಿಂದೆ ಪಡ್ಕೊಂಡ್ಬಿರ್ತಕ್ಕಂಥದ್ದು, ಪ್ರಾರಬ್ಧ ಅಂದ್ರೆ ಅನುಭವಿಸ್ತಕ್ಕಂಥದ್ದು, ಆಗಮ ಮುಂದೆ ಬರ್ದಂಗೆ ಮಾಡ್ಕೊಳ್ತಕ್ಕಂಥದ್ದು. ನಾವು ಆಗ ಮುಂದೆ ಬರ್ದಂಗೆ ಮಾಡ್ಕೊಳ್ತಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ಏನ್ ಮಾಡ್ತೇವೆ? ತಿರ್ಗಾ ಬರುವಂಗೆ ಮಾಡ್ಕೋತಾ ಇದೀವಿ ನಾವು. ಅದೆಲ್ಲ ಮಾಡ್ಕೊಳ್ತಕ್ಕಂಥ ವಿಚಾರಗಳು ಯಾವುದು ಅಂದ್ರೆ ಮಾಡಬಾರ್ದು ಮಾಡ್ತಕ್ಕಂಥದ್ದು, ನೋಡ್ಬಾರ್ದು ನೋಡ್ತಕ್ಕಂಥದ್ದು, ಇರ್ತಕ್ಕಂಥ ಮಾಡ್ತಕ್ಕಂಥದ್ದು, ಅವೆಲ್ಲ ಮಾಡಬಾರ್ದು. ಜಗತ್ತಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ಬೇಕು ವಿನಃ ಮಾಡಬಾರ್ದಲ್ಲ ಮಾಡಬಾರ್ದು. ಯಾಕೆ? ನನ್ನಲ್ಲಿ ಏನಾಗುತ್ತೆ? ದೋಷಗಳು ದೋಷ ನಿವೃತ್ತಿ ಆಗಬೇಕು. ಯಾವುದು ದೋಷಗಳು? ಈಗ ಮಾತಾಡ್ತೀವಿ, ಮಾತ್ರ ದೋಷಗಳು ಉತ್ಪತ್ತಿ ಆಗ್ತವೆ. ಇನ್ನೊಬ್ಬರು ಮಾಡ್ಕೊಳ್ತಕ್ಕಂಥದ್ದು, ಇನ್ನೊಬ್ರು ನಿಂದೆ ಮಾಡ್ತಕ್ಕಂಥದ್ದು, ಇವೆಲ್ಲ ದೋಷಗಳು, ಇವೆಲ್ಲ ಪಾಪಗಳು ಮಾಡ್ಕೊಳ್ತಕ್ಕಂಥದ್ದು. ನನ್ನ ವಾಕು ಶುದ್ಧವಾಯಿತು ಅಂದ್ರೆ ನನ್ನ ಶರೀರ ಶುದ್ಧವಾಯಿತು ಅಂತಾನೆ. ನನ್ನ ವಾಕು ಶುದ್ಧ ಇಲ್ಲ ಅಂದ್ರೆ ಶರೀರ ಶುದ್ಧ ಆಗಲ್ಲ. ನನ್ನ ಕೇಳ್ತಕ್ಕಂಥ ಕರ್ಣ ಶುದ್ಧವಾದ್ರೆ ನಿನ್ನ ಬುದ್ಧಿ ಶುದ್ಧವಾಯಿತು ಅಂತಾನೆ. ನಾನು ಕೇಳ್ತಕ್ಕಂಥ ವಿಚಾರ ಯಾವುದಕ್ಕೆ ಕೇಳಬೇಕು ಅದಕ್ಕೆ ಕೇಳು. ನಾವು ಏನು ಸ್ವಾಮಿ ಎಲ್ಲ ಕೇಳ್ಕೊಂಡೇ ಬಂದಿದ್ದೀವಿ, ಏನು ಕೇಳಬೇಕು ಅದನ್ನ ಕೇಳಿಲ್ಲ ನೀನು. ಯಾವ್ದು ಕೇಳಬೇಕು ಅದನ್ನ ಕೇಳಿಲ್ಲ. ಯಾವ್ದು ಕೇಳಿಲ್ಲ? ಭಗವಂತ ನಾಮ ಸ್ಮರಣೆ ಕೇಳಿಲ್ಲ, ಮಹಾತ್ಮ ವಿಚಾರವನ್ನೇ ಕೇಳಿಲ್ಲ, ಅನುಭವವನ್ನು ಮಾಡಿಲ್ಲ. ಆ ಯಾಜ್ಞವಲ್ಕ ಮೈತ್ರಿ ಅಂತ ಹೋಗಿರ್ತಕ್ಕಂಥ 8 ವರ್ಷದ ಬಾಲಕಿ ಹೋಗಿ ಕೇಳ್ತಾರೆ. ಏನಂತ ಕೇಳ್ತಾರೆ? ಗುರುವೇ, ನಾನು ಹಿಂದೆ ಮಾಡ್ತಕ್ಕಂಥ ಜನ್ಮಗಳ ಹೊತ್ತು ಬಂದಿದ್ದೀನಿ, ಕೊನೆ ಜನ್ಮ ಆಗಿದೆ, ನಾನೇನೂ ಗೊತ್ತಿಲ್ಲ ನನಗೆ. ಗುರುವೇ ಏನ್ ಹೇಳ್ತದೆ? ನಾನು ಹಿಂದೆ ಏನ್ ಮಾಡ್ಕೊಂಡ್ ಬಂದೀನಿ ಅದು ನನಗೆ ಗೊತ್ತಿಲ್ಲ, ಈಗ ಅನುಭವಿಸೋದು ಗೊತ್ತಿಲ್ಲ. ಇದು ಪರಿಹಾರ ಏನಿದೆ ನಿಮ್ಮಿಂದನೇ, ಗುರುವಿಂದನೇ ಮೋಕ್ಷ ಆಗ್ಬೇಕು, ಗುರುವಿನಿಂದನೇ ಗುರು ಬಿಟ್ಟರೆ ಯಾವುದೂ ಇಲ್ವೇ ಇಲ್ಲ. ಗುರುವಿನ ಹತ್ರಕ್ಕೆ ಬಂದು ನಾವು ಅಲ್ಲಿ ಬಂದು ಅವನ ಪಾದ ಹಿಡಿದು ಹೇಳ್ತಕ್ಕಂಥ ವಿಚಾರವನ್ನು ಕೇಳಿದ್ದೀಯಾದರೆ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ, ಪರಮಾನಂದ ಪ್ರಾಪ್ತಿ ಆಗುತ್ತೆ. ದೋಷ ನಿವೃತ್ತಿ ಆಗುತ್ತೆ, ದೋಷ ಯಾರ ಕೈಲೂ ಆಗಲ್ಲ. ಯಾಕೆ ಅಂದ್ರೆ ಶರೀರ ಗಲೀಜಾಯ್ತು ಅಂದ್ರೆ ಸ್ನಾನ ಮಾಡ್ತೀವಿ, ಬಟ್ಟೆ ಗಲೀಜಾಯ್ತು ಅಂದ್ರೆ ಸೋಪ್ ತಾಕು, ಮನಸ್ಸು ಗಲೀಜಾಗ್ರೆ ಏನಾಗುತ್ತೆ? ಭಗವಂತ ನಾಮಸ್ಮರಣೆ ಮಾಡಬೇಕು, ಗುರುವಿನಿಂದ ವಿಚಾರ ಕೇಳಬೇಕು. ಅಲ್ಲಿ ಮೈತ್ರಿ ಬಂದು ಕೇಳ್ತಾರೆ, ಯಾಜ್ಞವಲ್ಕ ಮೈತ್ರಿ ಕೇಳ್ತಾರೆ, ಆ ದೇಶವೆಂಬುದು ಈ ದೇಶದೊಳಗೆ, ಆ ದೇಶವನ್ನು ಕಂಡ ತಾನಿರುವನಿಲ್ಲಿ, ಮಳಿವ ತನಕ ಭಿನ್ನ ವಾಸನೆಗಳು ಹೋಗಲಿಲ್ಲ, ನಮ್ಮಿಬ್ಬರನ್ನು ಕಂಡ ದಿನನೇ ಬಲ್ಲ. ಅಮ್ಮನ ಗುಣ ಎಲ್ಲಿರ್ತದೋ ವಾಸನೆಗಳು ತಂದಿರ್ತವೆ ಗುರುವೆ. ಅಮ್ಮನ ಗುಣ ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಏನಂತಕ್ಕಂಥ ದಿವ್ಯ ಔಷಧ ಅಂತಕ್ಕಂಥ ಜ್ಞಾನಾಮೃತವನ್ನು ನನಗೆ ನೀಡಿ. ಆ ಜ್ಞಾನಾಮೃತವನ್ನು ನೀಡಿದ್ರೆ ನನಗೆ ಈ ಜನ್ಮ ಸಾರ್ಥಕವಾಗುತ್ತೆ. ನಾನು ಅದನ್ನು ಬೇಡಕ್ ಬಂದಿದ್ದೀನಿ ವಿನಃ ಇನ್ಯಾವ ಕನಕಾದಿ ವಸ್ತುಗಳು ಜಗತ್ತಲ್ಲಿ ಏನೇನಿದೆಯೋ ಅದು ನಾನು ಕೇಳಕ್ ಬಂದಿಲ್ಲ ಅಂತಾರೆ. ಅದಕ್ಕೆ ನನ್ನ ಮನಸ್ಸು ಕೆಟ್ಟೋಗಿದೆ. ಮನಸ್ಸು ಏನಕ್ಕೆ ಯಾತನೆ ಕೆಟ್ಟೋಗಿದೆ? ವಿಷಯ ವಾಸನೆ ಕೆಟ್ಟೋಗಿದೆ, ವಿಷಯ ವಾಸನೆ ಬಿಟ್ಟಿಲ್ಲ, ಅದಕ್ಕೆ ಕೆಟ್ಟೋಗಿದ್ದೆ. ಆ ಮನಸ್ಸಿಗೆ ಕೆಟ್ಟೋಗಿರ್ತಕ್ಕಂಥ ಮನಸ್ಸನ್ನು ಯಾವ ರೀತಿ ಕೇಳಿದ ಮೂಲಕ ಅದಕ್ಕೆ ಹೇಳ್ತಾರೆ. ಒಬ್ರು ಮಹಾತ್ಮರು ಬರ್ದವ್ರೆ, ಏನಂತ? ಆಲುಕ ಸಮ್ಮತಂಗೆ ಆಲುಕಾಸೆ ನಿನ್ನ ಕೆಟ್ಟ ಮನಸನ್ನು ನಿನಿಸೋಸೆ, ಕೆರೆಯ ಬಲಿಸಿ ಅಪ್ಪನಾಕಿ ಮೊಸರು ಮಾಡುವ ತಂಗೆ, ಮೊಸರು ಮಾಡೆ ನಿನ್ನ ನಿಜವ ನೋಡೆ. ಆಲುಕ ಸಮ್ಮ ತಂಗಿ ಆಲುಕಾಸೆ ನಿನ್ನ ಕೆಟ್ಟ ಮನಸನ್ನು ನಿನಿಸೋಸೆ, ಭಕ್ತಿ ಎಂಬ ಮಂತಿನಿಂದ ಮಜ್ಜಿಗೆ ಚಿರುಗುವ ತಂಗಿ, ಪುಣ್ಯವೆಂಬ ಬೆಣ್ಣೆ ತೆಗೆದು ಮುದ್ದೆ ಮಾಡೆ ತಂಗಿ, ಮುದ್ದೆ ಮಾಡೆ. ಆಲುಕ ಸಮ್ಮ ತಂಗಿ ಆಲುಕಾಸೆ ನಿನ್ನ ಕೆಟ್ಟ ಮನಸನ್ನು ನಿನಿಸೋಸೆ,
ಅರುಳೆಂಬ ಬೆಂಕಿಯ ಕೊಟ್ಟು ಪುಡವ ಮಾಡಿ ತಂಗಿ, ಕೆಟ್ಟ ಗೋಣಗ ಸೌದೆ ಮಾಡಿ ಅದನ್ನು ಸೂಡೆ ತಂಗಿ, ಅದನ್ನು ಸೂಡೆ. ಹಾಲು ಕಾಸಮ್ಮ ತಂಗಿ, ಹಾಲು ಕಾಸೇ ನಿನ್ನ ಕೆಟ್ಟ ಮನಸನ್ನು ನಿನಿಸೋಸೆ. ತನುವೆಂಬೋ ತಪ್ಪಲೆಯೋಳು ತುಪ್ಪವ ಕೈಸೆ ತಂಗಿ, ಸತ್ಯವೆಂಬೋ ಜಾಡಿಯೊಳಗೆ ಅದನ್ನು ಸೋಸೆ ತಂಗಿ, ಅದನ್ನು ಸೋಸೆ. ತನುವೆಂಬೋ ತಪ್ಪಲೆಯೋಳು ತುಪ್ಪವ ಕೈಸೆ ತಂಗಿ, ಸತ್ಯವೆಂಬೋ ಜಾಡಿಯೊಳಗೆ ಅದನ್ನು ಸೋಸೆ ತಂಗಿ, ಅದನ್ನು ಸೋಸೆ. ಹಾಲು ಕಾಸಮ್ಮ ತಂಗಿ, ಹಾಲು ಕಾಸೇ ನಿನ್ನ ಕೆಟ್ಟ ಮನಸನ್ನು ನಿನಿಸೋಸೆ. ಅಂದವಿಲ್ಲದ ಸಂಗಮದ ನಂಟು ಮಾಡೇ ತಂಗಿ, ಯಾರು ಇಲ್ಲದ ಬಯಲೆ ನೋಡು ನಿಂತು ನೋಡೆ ತಂಗಿ, ಮುಕ್ತಿ ಬೇಡೆ ಅಲ್ಲಿ ಮುಕ್ತಿ ಬೇಡೆ. ಹಾಲು ಕಾಸಮ್ಮ ತಂಗಿ, ಹಾಲು ಕಾಸೇ ನಿನ್ನ ಕೆಟ್ಟ ಮನಸನ್ನು ನಿನಿಸೋಸೆ. ಹಾಲು ಕಾಸಮ್ಮ ತಂಗಿ, ಹಾಲು ಕಾಸು. ಯಾವನ್ನ ಕಾಸು? ಜ್ಞಾನ ಅಂತಕ್ಕಂಥ ಹಾಲನ್ನ ಕಾಯಿಸು. ಹಾಲು ಕಾಸಮ್ಮ ತಂಗಿ, ಹಾಲು ಕಾಸು. ನಿನ್ನ ಕೆಟ್ಟ ಮನಸ್ಸನ್ನು ನೀನೇ ಸೋಸೆ. ನನ್ನ ಮನಸ್ಸು ಕೆಟ್ಟೋಗಿದೆ. ಯಾವುದು ಕೆಟ್ಟೋಗಿದೆ? ವಿಷಯ ವಾಸನೆಗಳಿಗೆ ಬಿದ್ದು, ಇಲ್ಲಿಸಲ ವಿಷಯಗಳಿಗೆ ಬಿದ್ದು, ಅವರು ವಿಕೋಪಗಳಿಗೆ ಬಿದ್ದು ನಿನ್ನ ಮನಸ್ಸು ಕೆಟ್ಟೋಗಿದೆ. ಆ ಮನಸ್ಸು ಮಲಿನವಾಗಿರ್ತಕ್ಕಂಥ ಮನಸ್ಸನ್ನ ಯಾವುದರಿಂದ ಕಾಯಿಸ್ಬೇಕಂದ್ರೆ ಗುರು ಕೊಟ್ಟ ಮಂತ್ರದಿಂದ, ಗುರುವಿಂದ ಉಪದೇಶದಿಂದ, ಗುರು ಹೇಳ್ತಕ್ಕಂಥ ವಾಕ್ಯದಿಂದ ನಿನ್ನ ಮನಸ್ಸನ್ನು ಸೋಸುವುದೇ ಕೆಟ್ಟ ಮನಸ್ಸು ಆಯ್ತದೆ. ಯಾವಾಗ ಅಂಗಡಕ ಭಕ್ತಿ ಎಂಬ ಭಕ್ತಿ ಬರಬೇಕು. ಭಕ್ತಿ ಅಂದ್ರೆ ಪ್ರೀತಿ, ಗುರುವಿನ ಮೇಲೆ ಭಕ್ತಿ, ಹಿರಿಯರ ಮೇಲೆ ಪ್ರೀತಿ, ಭಗವಂತ ಮೇಲೆ ಪ್ರೇಮ. ಈ ಪ್ರೀತಿ ಇದ್ದಿದ್ದೇ ಆದ್ರೆ ಭಕ್ತಿ ಎಂಬ ಮಂತಿನಿಂದ ಮಜ್ಜಿಗೆ ಚಿಲಬಹುದು. ಭಕ್ತಿ ಯಾವಾಗ ಸದಾ ನಮ್ಮಲ್ಲಿ ಭಕ್ತಿ ಉತ್ಪತ್ತಿ ಆಯ್ತಾನೇ ಇರ್ತದೋ, ಆ ಉತ್ಪತ್ತಿ ಆದಂಗೆಲ್ಲ ಆದ ಕೆಲೆ ಬಂದ ಮೊಸರು. ಆವಾಗ ನಮ್ಮ ಮಂತಿ ಕಡಿಬೇಕು. ಆ ಪುಣ್ಯ ಅಂತಕ್ಕಂಥದ್ದು ಲಭಿಸ್ತದೆ. ನಾವು ಯಾವಾಗ ಭಗವಂತ ನಾಮಸ್ಮರಣೆ ಮಾಡಿದಾಗ, ಹಿರಿಯರ ವಿಚಾರಗಳನ್ನು ಕೇಳಿದಾಗ, ಗ್ರಂಥಗಳನ್ನು ಓದಿದಾಗ, ಮಹಾತ್ಮ ವಾಣಿಗಳನ್ನು ಕೇಳಿದಾಗ ಏನಾಗುತ್ತೆ? ಅದೇಂದ್ರೆ ಪುಣ್ಯ ಅಂತಕ್ಕಂಥದ್ದು ಬೆಣ್ಣೆ ಆಗುತ್ತೆ. ಆ ಪುಣ್ಯ ನಮ್ಗೆ ಲಭಿಸ್ತದೆ. ಆ ಪುಣ್ಯ ಬಂದಾಗ ಏನಾಗುತ್ತೆ? ನಮ್ಗೆ ಈ ಕರ್ಮ ಅಂತಕ್ಕಂಥದ್ದು, ಪಾಪ ಅಂತಕ್ಕಂಥದ್ದು ಲಾಸ್ ಆಯ್ತಾ ಇರ್ತದೆ. ಪುಣ್ಯ ಅಧಿಕವಾದಾಗ ಪಾಪ ನಾಶನ ಆಯ್ತದೆ. ಪುಣ್ಯನ ಪಾಪ ಎರಡು ಸಮ ಬಂದಾಗ ಜನ್ಮ ಉತ್ಪತ್ತಿ ಆಗುತ್ತೆ, ನರ ಜನ್ಮ ಬರುತ್ತೆ. ಅದಕ್ಕೆ ಪಾಪಾತಿ ಪಾಪ ಬಂದಾಗ 24 ಜೀವರಾಶಿ ಹೊತ್ಕೊಬರ್ಬೇಕಾಗ್ತದೆ. ಎರಡು ಸಮ ಬಂದಾಗ ಮಾನವ ಜನ್ಮ ಹೊತ್ಕೊಬರ್ಬೇಕಾಗ್ತದೆ. ಅದನ್ನ ಅಧಿಕವಾದ ಪುಣ್ಯವನ್ನಾದಾಗ ಸ್ವರ್ಗವನ್ನು ಪ್ರಾಪ್ತಿ ಅನುಭವಿಸ್ಬೇಕಾಗ್ತದೆ. ಪುಣ್ಯವೂ ಬೇಡ, ಪಾಪನೂ ಬೇಡ, ಎರಡೂ ಬೇಡ. ಭಗವಂತ ನಾಮಸ್ಮರಣೆ ಭಕ್ತಿ ಒಂದೇ ಸಾಕು ಅಂತ ಗುರು ಉಪದೇಶ ಪಡೆದಾಗ ಜನ್ಮ ರಹಿತವಾಗುತ್ತೆ, ಜನ್ಮ ನಾಶನ ಆಗುತ್ತೆ. ಆ ಜನ್ಮ ನಾಶನ ಆಗ್ಬೇಕಾದಾಗ ಮಾತ್ರ ಗುರು ಬೇಕು. ಅದಕ್ಕೆ ಆ ಶೀಲೆ ಅಂತ ಕಳು ಅಧೀರನಾರ್ದಂಗೆ ಶೀಲೆ ಎಂಬುವಳು, ಶೋಭಿಸಿದ ಕನಕಲತೆಯಂತೆ ಬೆಳಕುವಳು. ಆದ್ರೆ ಪಾರಮಾರ್ಥದೊಳಗಿರುವ ಪದಾರ್ಥಗಳ ನೋಡಿ ಸೇವಿದನು ತಾವಿದೊಳಗೆ ಗುಪ್ಪೆದೊಳಗೆ ಗೂಡಿ. ಆ ಧೀರನಾರ್ದಂತೆ ಶೀಲೆ ಅಂತಕ್ಕಂಥಳು, ಆ ಧೀರನಾರ್ದಂಗಿ ಶೀಲೆ ಎಂಬುದು ಶೋಭಿಸಿದ ಕನಕಲಂತೆ ಬೆಳಕೋಳು. ಯಾಕೆ? ಅದು ಶೀಲೆಯಂತೆ ಬೆಳಕೋಳು. ಯಾಕೆ? ಆ ಧೀರನಾರ್ದಂಗಿ ಶೀಲೆ ಎಂಬೋಳು, ಶೋಭಿಸಿದ ಕನಕಲತೆಯಂತೆ ಬೆಳಕುವಳು. ನಿಜ ಕಾಂತನೊಳಗಿರುವ ನಿಜ ಸುಖವ ನೋಡಿ ಭಜಿಸಬೇಕಿದನೆನುತ ಮನದೊಳಗೆ ಮೂಡಿ. ನಿಜ ಕಾಂತನೊಳಗೆ ಯಾವುದು ನಿಜ ಇದೆಯೋ ಅದನ್ನು ನಾನು ಸೇವಿಸ್ಬೇಕು. ಅವಿರಾಳಮಯ ಭಾಷಗಳಿಂದ ವಿವಿಧೋಪಚಾರ ಈತ ನಡೆ ನುಡಿಗಳಿಂದ. ನೋಡಲಿ, ಈತ ನಡೆ ನುಡಿಗಳಿಂದ. ನಾನು ನುಡ್ತಕ್ಕಂಥ ನುಡಿದಂತೆ ನಡೆ, ನಡೆದಂತೆ ನುಡಿ, ಈ ಜನ್ಮ ಕಡೆ. ಇವೆರಡು ನುಡಿದಂತೆ ನುಡಿಲ್ಲ, ನಡೆದಂತೆ ನುಡಿಲ್ಲ ಅಂದ್ರೆ ಈ ಜನ್ಮ ಕಡೆ ಆಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಡೆ ನುಡಿಯ ಬಿಡಿ ಮ್ಯಾತರ ಜ್ಞಾನ, ನಿನ್ನ ನಡೆ ನುಡಿಯೊಂದಾಗದಿಹುದೇ ಜ್ಞಾನ. ಅಜ್ಞಾನ ಆದ ಪರ ನನ್ನ ನುಡಿದಂತೆ ನುಡಿಯಲ್ಲ, ನುಡಿದಂತೆ ನುಡಿಯಲ್ಲ. ಅಜ್ಞಾನ ಯಾಕೆ ಬತ್ತು ಅಂತ ನುಡಿದೇ ಕಾರಣ. ಅಮ್ಮು ಅಹಂಕಾರ ಅಷ್ಟಮದಗಳು ಐಶ್ವರ್ಯಗಳು ಯಾವಾಗ ನನ್ನ ತುಂಬ್ಕೋತೋ ಪಾಪ ಹೆಚ್ಚಿಕೋದಾಗ್ತದೆ. ನಿಜ ಕಾಂತನೊಳಗಿರುವ ನಿಜ ಸುಖವ ನೋಡಿ ಭಜಿಸಬೇಕಿದನೆನುತ ಮನದೊಳಗೆ ಮೂಡಿ. ಅವಿರಾಳಮಯ ಭಾಷಗಳಿಂದ ವಿವಿಧೋಪಚಾರ ಈತ ನಡೆ ನುಡಿಗಳಿಂದ ಮೀರಿ ಬಹು ಲಾವಣ್ಯ ಗಣ ರಸದ ಗೂಡಿ ಸೋರುತ್ತಿರುವಾನಂದ ಭಾಷದೊಡಗೂಡಿ. ನೀರ ಮುನಿವರನ ಸೇವಿಸುತ್ತ ಮೋದದಿಂದ ತೋರಿದಳು ಭಕ್ತಿಯನು ಬಹು ಧೈರ್ಯದಿಂದ. ಪರಮ ಪಾವನ ಸಿಲಕಡು ಧೈರ್ಯವಂತೆ
ತೊರೆದಿಡ ಪರ ಬಂಧುಗಳನ್ನು ಕಸದಂತೆ. ಈ ಪರ ಬಂಧುಗಳು, ಈ ಬಂಧತಕ್ಕಂಥ ಬಂಧನ ಯಾವ್ದಪ್ಪ ಅಂದ್ರೆ, ಬಂಧುಗಳು ಬಂದು ಉಂಡು ಹೋದ್ರೆ ಬಂಧನ ಬಿಡಿಸಲೇನಿಯ ಅಂತ. ಎಲ್ಲಾ ಭಾವಬಂಧನ ಬಿಡಿಸ್ತಕ್ಕಂಥ ಗುರುನಾಥ ಒಬ್ಬನಲ್ಲದೆ ಈ ಬಂಧುಗಳು ಏನು ತನ್ನ ಕಸದಂತೆ ಗುಡಿಸ್ಬಿಡ್ತಾರೆ. ಎಲ್ಲಿ ತಾವೆಲ್ಲ ಗುರು ಹತ್ರಕ್ಕೆ ಹೋದಾಗ, ಗುರು ಸನ್ನಿಧಿಗೆ ಹೋದಾಗ ಈ ಬಂಧುಗಳ ವಿಷಯ, ಪಕ್ಕದ ಮನೆ ವಿಷಯ, ಬೇರೆ ವಿಷಯ, ಜಗತ್ತಿನ ವಿಷಯ ಯಾವುದು ಇರಲ್ಲ. ಅಲ್ಲಿ ಹೋಗಿ ಏಕಾಂತದೊಳಗೆ ಹೋಗಿ ಅಲ್ಲಿ ಕೂತ್ಕೋತಾಳೆ. ಒಂದು ದಿನ ಅರಸದಿಂದ ಕಾಂತನೊಳಗೆ ಸಂದು ತೋರಲು ಬೆರೆದು ನಿಜ ಕಾಂತನೊಳಗೆ ತರಳಾಕ್ಷಿ ಬೆಸೆಗೊಂಡಳಿಂತು ಮುನಿಪತಿಯ ಈ ಪಾರಮಾರ್ಥ ತತ್ವದೊಳಗಿರುವ ಸಂಗತಿಯ. ದೇವ ದೇವ ಸದ್ಗುರು ಸಾರ್ವಭೌಮ ಲಲಿತಾಭಿರಾಮ ಸುಗುಣಾಭಿರಾಮ ಹಿಂದೆ ಮಾಡಿದ ಸುಕೃತ ಫಲ ಫಲಿಸಿ ಬರುಳೆನ್ನ ನಿಮ್ಮ ಪಾದ ಪದ್ಮಂಗಳ ಪಿಡಿದ ಸಂಪನ್ನ. ಯಾವುದೋ ದಿನದ ಪುಣ್ಯ, ಅಷ್ಟು ಸುಲಭವಾಗಿ ಗುರುವಾತ ಬರ್ಬೇಕಾದ್ರೆ ಪುಣ್ಯ ಇದ್ರೆ ಬರ್ಬೇಕಾದ್ರು. ಕೋಟಿ ಪುಣ್ಯ ಇದ್ರೇನೆ, ಹಿಂದೆ ಮಾಡಿದ ಸುಕೃತ ಪುಣ್ಯದಿಂದನೇ ಗುರು ದೊರಕಬೇಕಾದ್ರೆ, ಗುರು ಕೃಪೆ, ವೇದ ಕೃಪೆ, ಅಂತಃಕರಣ ಕೃಪೆ, ಶಿವಕೃಪೆ ಆಗ್ಬೇಕಾದ್ರೆ ಇವೆಲ್ಲ ಕೃಪೆಗಳಿದ್ರೇನೆ. ಹಿಂದೆ ಪುಣ್ಯ ಇದ್ರೆ ಇದು ಆಗಲ್ಲ. ಇಲ್ಲ, ಯಾವ ಅಲ್ಲಿಂದ ಬರ್ತಕ್ಕಂಥ ಪುಣ್ಯ ದೇಶದಿಂದ ಆ ಗುರು ಹತ್ರ ಬಂದ್ರೆ. ಒಂದು ದಿನ ಅರಸದೆಯಿಂದೆ ಕಾಂತನೊಳಗೆ ಸಂದು ತೋರದು ಬೆರೆದು ನಿಜ ಕಾಂತನೊಳಗೆ ತರಳಾಕ್ಷಿ ಬೆಸೆಗೊಂಡಳು ಇಂತು ಮುನಿಪತಿಯ ಈ ಪಾರಮಾರ್ಥ ತತ್ವದೊಳಗಿರುವ ಸಂಗತಿಯ. ದೇವ ದೇವ ಸದ್ಗುರು ಸಾರ್ವಭೌಮ ಲಲಿತಾಭಿರಾಮ ಸುಗುಣಾಭಿರಾಮ ಹಿಂದೆ ಮಾಡಿದ ಸುಕೃತ ಪಡೆ ಕೊಲಿಸಿ ಬರುಳೆನ್ನ ನಿಮ್ಮ ಪಾದ ಪದ್ಮಂಗಳ ಪಿಡಿದ ಸಂಪನ್ನ. ದೇವತನುರಿದು ನಿನ್ನ ಪಾದವಸವಾಯಿತು ಈ ಸೇವಕರ ಭಿನ್ನಪವ ಕೇಳಬೇಕಾಯ್ತು. ಏನು ನನ್ಗೊಂದು ಭಿನ್ನ ಬಂದ್ಬಿಟ್ಟಿದೆ, ಏನು ಅಂತ ಭಿನ್ನ ಅಂತ ಗೊತ್ತಾ? ಅಂತ ಭಿನ್ನ ನನಗೆ ಬಂದಿದೆ. ಯಾವ್ದು ಭಿನ್ನ ಬಂದಿದೆ? ಹೃದಯದೊಳಗೆ ಹುಟ್ಟಿತೈ ನನಗೊಂದು ರೋಗ ಸದೆಯ ನೀನಿದನು ಪರಿಹರಿಸಬೇಕೀಗ. ನನಗೆ ಹೃದಯ ರೋಗ ಉತ್ಪತ್ತಿ ಆಗುತ್ತದೆ, ಅದನ್ನು ಬಿಡುಗಡೆ ಮಾಡಬೇಕು. ಯಾವ್ದು ರೋಗ? ಪೇಳದಿರಲಾರೆ ದೇವ ಪೇಳದಿದ್ದೊಡೆ ಸುಮ್ಮನಿರುವುದು ಒಳಭಾವ. ಹೇಳಕ್ಕೂ ಆಗಲ್ಲ, ಇರಕ್ಕೂ ಆಗಲ್ಲ, ಇರಕ್ಕೂ ಆಗಲ್ಲ ಅಂತ ರೋಗ ಬಂದ್ಬಿಟ್ಟದೆ. ಯಾವುದು? ತನುವು ಜನಿಸಿ ಚಿತ್ರವೆಂತು ಘನವಾದ ಚೈತನ್ಯವಿದಕ್ಕೆಲ್ಲಿ ಬಂತು. ಹುಟ್ಟಿತ ದಿನ ದಿನಕ್ಕೆ ಬರ ಬಂತು ಕಷ್ಟ ಸುಖಗಳ ತಿರುಗಿ ತಾನೊಂದು. ಕೆಲ ಕಾಲ ಯೌವನಾರಣ್ಯದೊಳು ನಿಂದು ಕಳೆ ತಪ್ಪುದು ತುದಿಗೆ ಕಡೆಗೆ ಮುನ್ನಾಗುವುದು ಬೆಂದು. ತಿಳಿದು ನೋಡಿದರೆ ಸೌಂದರ್ಯದಂದ ಮಲಮೂತ್ರ ಮಾಂಸ ರೇತೋದಿತ ಬೃಂದ. ನನ್ನಂದ ನೋಡು, ನನ್ನ ಚಂದ ನೋಡು, ನಾನು ಹಂಗಿದ್ದೀನಿ, ಹಿಂಗೆ ಏನು ಚಂದ ಇದೆ ಶರೀರ, ವಲಸವಾದ ಶರೀರ, ಅಸಮಾನವಾದ ಶರೀರ, ನೋಡಕ್ಕೆ ಚೆನ್ನಾಗಿದೆ, ಆದರೆ ಒಳಗಡೆ ಕಳಸ ತುಂಬ್ಕೊಂಡು ಕೂತಿದೆ. ಅದೇ ಕಸ ಅಲ್ಲ, ವಿಷಯ ವಾಸನೆಗಳು, ಅರಿಸೊಡ್ಗಳು, ಅಷ್ಟಮದಗಳು ಎಲ್ಲ ಬಂದು ಒಳಗಡೆ ಕೀಡಿ ಹಾಕಿ ತುಂಬ್ಕೊಂಡು ಕೂತವೆ. ಮತ್ತೆ ನೀನು ಪರಿಶುದ್ಧವಾಗೋದು ಯಾವಾಗ? ಆ ಪರಿಶುದ್ಧವಾಗಬೇಕಾದ್ರೆ ನಿಮ್ಮೊಳಗಿರ್ತಕ್ಕಂಥ ದೋಷಗಳು, ಮಲದೋಷಗಳು ಓದದ್ದಿ ಆದರೆ ಆವಾಗ ನೀತಿ ಮಾಡ್ತ. ಕೆಲ ಕಾಲ ಯುವನಾರಣ್ಯದೊಳು ನಿಂದು ಕಳೆ ತಪ್ಪುದು ಕೆಡೆಗೆ ಮುನ್ನಾಗುವುದು ಬೆಂದು. ತನುವು ಜನಿಸಿ ಚಿತ್ರ ಬೆಂತು ಘನವಾದ ಚೈತನ್ಯವಿದಕ್ಕೆಲ್ಲಿ ಬಂತು. ನೋಡಿ, ಇನ್ನೊಬ್ಬ ಮಗ ಹುಡ್ತಾ ಮೊಮ್ಮಗ ಹುಡ್ತಾ ಚೈತನ್ಯ, ಇದಕ್ಕೆ ಚೈತನ್ಯ ಕೊಟ್ಟವನು ಯಾರು? ಸಚ್ಚಿದಾನಂದ ಪರಬ್ರಹ್ಮಸಿ ಅವನಿದ್ದಾನೆ. ಅದನ್ನ ನಾನು ತೋರಿಸು, ಆ ಸುಖವನ್ನು ನಾನು ಸಂಪಾದನೆ ಮಾಡಿಕೊಡು ಅಂತ ಗುರುಗಳ ಕೇಳ್ತೇವೆ. ಅದಕ್ಕೆ ಯಾವ ಜನ್ಮದ ಸುಖತ ಫಲವಿದಕೆರೆ ಕಾಂತೆ ಭಾವದೊಳು ಬೆಳಗುತಿ ಪಾರಮಾರ್ಥ ಚಿಂತೆ. ಯಾವ ಜನ್ಮದ ಸುಖದಿಂದ ಇವರಿಂದ ನಿನ್ನ ಕುಲವೆಲ್ಲ ಪಾವನವೋ ಸುದತಿ ಕೇಳಿದು ಲೋಕದೊಳಗೆ ದುರ್ಲಭವೋ. ಈ ತರ ಕೇಳ್ತಕ್ಕಂಥ ನಿನ್ಗೆ 8 ವರ್ಷದ ಬಾಳಿಕೆ ಬಂದು ಕೇಳ್ತಾ ಇದ್ದಿಲ್ಲ, ಯಾವುದೋ ಜನ್ಮದ ಪುಣ್ಯ ಕಾಣ್ತಾಯಿ. ಈ ತರ ಬರ್ತಕ್ಕಂಥವ್ರು ಯಾರು ಈ ಲೋಕದಲ್ಲಿ ಬರಕ್ಕಾಗಲ್ಲ. ನಿಂದು ಯಾವುದೋ ಸುಕೃತ ಪುಣ್ಯ, ಅದರಿಂದ ನಿನ್ನ ಕುಲವಲ್ಲ ಪಾವನವೋ ಸುದತಿ ಕೇಳಿದು ಲೋಕದೊಳಗೆ ದುರ್ಲಭವೋ. ಬಿಡುಗಡೆವ ಪೊಲಿಸೋಡು ಬಹು ಪುಣ್ಯ ಯೋಗ ಕೊಡುವೆ ಸಂಜೀವಿನಿಯ ಭವ ರೋಗಕ್ಕೀಗ. ಭವ ಅಂದ್ರೆ ಹುಟ್ಟು ಸಾವು, ಆ ರೋಗ ಔಷಧಿ ಕೊಡ್ತೀನಿ. ಇಲ್ಲಿ ದೇವಿ ಶಿವನ ತೋರುವೆ ಈಗ ನಾನು ಕಳೆದೊಳಿಮೆಯನ್ನು ನೋಡುತ್ತಿರಬೇಕು ನೀನು ಅಂತ ಹೇಳ್ಬಿಟ್ಟ ಗುರುಗಳು. ಆ ಹುಡುಗಿ ಅಮ್ಮನ ಆ ಸೀಲೆ ಅಂತಕ್ಕಂಥ ಬಾಲಕನ ಎತ್ತು ತನ್ನ ಅಂದಾಗನ್ನು ತಕ್ಕೊಂಡು ಆ ವಿಷಯವಾಸಗಳನ್ನ ಬಿಟ್ಟು ತನ್ನ ಜ್ಞಾನೋಪದೇಶವನ್ನು ಕೊಡ್ತಾರೆ. ಅಂತ ಗುರು ಅಂತ ಶಿಷ್ಯರಾದ್ರೆ ಲೋಕದಲ್ಲಿಗೆ ಲೋಕ ಕಲ್ಯಾಣವಾಗುತ್ತೆ, ಪಾರಮಾರ್ಥ ಜ್ಞಾನ ಉತ್ಪತ್ತಿ ಆಗುತ್ತೆ. ಇಲ್ಲ ರಾಗ. ಜೈ ಸದ್ಗುರು ಮಹಾರಾಜ್ ಕಿ ಜೈ. ಭಕ್ತರಾದೀನ ಗೋವಿಂದ. ಓ
ಇಲ್ಲಿಯವರೆಗೆ ವಿಶೇಷವಾಗಿ ಸಣ್ಣದ 8 ವರ್ಷದ ಮಗು ಆದ್ರೂ ಜ್ಞಾನ ಬರೋಕೆ ವಯಸ್ಸು ಸಂಬಂಧ ಇಲ್ಲ ಅಂತ. ಇಲ್ಲ. ಯಾರಿಗೇನು ಬರ್ಬೋದು, ಲಾಸ್ಟ್ಗೆ ವಯಸ್ಸು ಆದಮೇಲೆ ಅರ್ಧ ವಯಸ್ಸು ಕಾದ್ಮೇಲೆ ಬರ್ಬೋದು, ಅಂಗಮ್ದಾಗ ಬರ್ಬೋದು, ಅನುಭವದಾಗ ಸಂಸಾರದಾಗ ಈಸಿ ಸಾಕಾಗಿ ಯಾವಾಗ ಬರ್ಬೋದು. ಒಟ್ಟ ಜ್ಞಾನ ಬೇಕು. ಜ್ಞಾನ ಅಂತಕ್ಕಂಥ ಮಗ ಹುಟ್ಟಬೇಕು. ಇದರಿಂದ ಜ್ಞಾನದಿಂದ ನಾವು ಹಿಂಗೆಲ್ಲ ಸಂಸಾರ ಬಂಧನ ಕಳ್ಯಾಕೆ ಬರ್ತೈತೆ ಅಂತ ನಿಮ್ಮೆಲ್ಲ ಹೇಳಿರ್ತಕ್ಕಂಥ ನಮ್ಮ ಶಿವರಾಜ್ ಶರಣರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಆದ ಕಾರಣ ಈಗ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗಮ್ಮ ಅಂತ ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.